ಒಂದು ಜನತಾದಳನ್ನ ಎಲ್ಲ ನಶಿಸೋಯ್ತು ಅಂತ ಹಲವಾರು ಸರಿ ಹೇಳಿದ್ರು. ದೇವೇಗೌಡರ ಕಾಲದಿಂದನೂ ಕೂಡ ಅದನ್ನು ಕೇಳ್ತಾನೆ ಬರ್ತಾ ಇದ್ದೀವಿ, ಎಲ್ಲಿದೆ ಜನತಾದಳ ಮುಳುಗೋಯ್ತು ಅಂತ. ಮುಳುಗೋದ್ರೂ ಕೂಡ ಅದನ್ನು ಎತ್ತದ ಹೆಂಗೆ ಅಂತ ದೇವೇಗೌಡರು ಇವತ್ತು ಹುಟ್ಟು ಹೋರಾಟಗಾರರು. ಅವರು ಇವತ್ತು ಫಿನಿಕ್ಸ್ ಥರ ಎದ್ದು ಬಂದು ಜನತಾದಳ 4 ಸೀಟ್ ಇದ್ದರೂ ಕೂಡ ಮತ್ತೆ ಅಧಿಕಾರಕ್ಕೆ ತಂದಂಥದ್ದು ದೇವೇಗೌಡರಿಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅದೇ ರೀತಿ ಕುಮಾರಣ್ಣನೂ ಅಷ್ಟೇ, ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಹೋರಾಟಗಳನ್ನ ಮಾಡಿ ಇವತ್ತು 2 ಬಾರಿ ಮುಖ್ಯಮಂತ್ರಿಗಳಾಗಿ, ಕಳೆದ ಬಾರಿ ಅವರು ಲೋಕಸಭೆಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಇವತ್ತು ಕೇಂದ್ರದ ಸಚಿವರಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಖಂಡಿತ ಇವತ್ತು ಎಲ್ಲೋ ಒಂದು ಕಡೆ ಎಲ್ಲರೂ ಕುಮಾರಣ್ಣ ಹೋದ್ರು, ಯಾರು ಪಕ್ಷವನ್ನು ಬಲವಾಗಿ ಕಟ್ಟೋಂಥವ್ರು ಅಂತಕ್ಕಂಥದ್ದನ್ನ ಕಟ್ಟಕ್ಕೆ ಇನ್ನೂ ಕೂಡ ನಮ್ಮ ಕುಡಿ ಇದೆ. ಆ ಕುಡಿ ಇವತ್ತು ನಾವು ಬೀದಿಗೆ ಬಿಟ್ಟಿದ್ದೇವೆ. ಇವತ್ತು ಇನ್ನೂ ಜನತಾದಳಕ್ಕೆ ಇನ್ನೂ 30-40 ವರ್ಷ ಏನೂ ಅಪಾಯ ಇಲ್ಲ. ನಮಗೆ ಸಕ್ರಿಯವಾದ ಕಾರ್ಯಕರ್ತರಿದ್ದಾರೆ. ನಮಗೆ ಉರಿಯಾಳಿ ಇವತ್ತು ಹೊರಗೆ ನಿನ್ನೆಯಿಂದ ಬೀದಿಗೆ ಇಳಿದಿದ್ದಾರೆ. ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಸದೃಢವಾಗಿ ಕಟ್ಟೋಣ. ಜನತಾದಳ ಅಂದರೆ ಜಾತ್ಯತೀತ ಮನೋಭಾವದಿಂದ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ಮನಸ್ಥಿತಿ ಯಾವ್ದಾದ್ರು ಪಕ್ಷಕ್ಕಿದ್ರೆ ಅದು ಜನತಾದಳ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಇದು ಯಾಕೆ ಸಭೆಗಳನ್ನ ಮಾಡಿಕೊಂಡು ಇವತ್ತು ಸುಮಾರು 57 ದಿವಸ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಸಭೆಗಳನ್ನ ಮಾಡಿಕೊಂಡು ಎಲ್ಲ ಕಾರ್ಯಕರ್ತರ ಜೊತೆ ಬೆರೆತು ಇವತ್ತು ಎಲ್ಲರನ್ನೂ ಕೂಡ ಆತ್ಮಸ್ಥೈರ್ಯವನ್ನು ತುಂಬಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರದೇ ನಂದು ಒಂದು ಕಂಕಣಬದ್ಧವಾದಂಥ ನಿಲುವು ಅಂತಕ್ಕಂಥದ್ದನ್ನ ಇವತ್ತು ನಿನ್ನೆಯಿಂದ ಅವರು ಹೊರಟಿದ್ದಾರೆ. ಖಂಡಿತ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನೀವು ಎಲ್ಲ ನೋಡಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಜನ 3 ಸತಿ ಸೋತ್ರು ಕೂಡ ನಾವ್ಯಾರು ಕೂಡ ಮನೆ ಬಿಟ್ಟು ಈಚೆ ಬರ್ತಿರ್ಲಿಲ್ಲ. ಏನಾದ್ರು ಕಂಟಿನ್ಯೂಸ್ 3 ಸಲ ಸೋತಿದ್ರೆ ಆ ಹುಡುಗ ಈ 3 ಸತಿ ಸೋತ್ರು ಪರವಾಗಿಲ್ಲ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ. ನಮ್ಗೆಲ್ಲರ ಬೆಂಬಲ ಆತಂಗಿರಲಿ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ಕಾರ್ಯಕರ್ತರಲ್ಲಿ ಹೇಳ್ತಾ, ಇವತ್ತು ಪಕ್ಷವನ್ನು ನಮಗಾದ್ರೂ ಕೂಡ ಹೆಮ್ಮೆ ಇದೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರನ ನೀವು ಎಲ್ಲಿದ್ರೂ ಗೌರವಿಸ್ಬೇಕಾಗ್ತದೆ. ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ನಾವು ಯಾವತ್ತೂ ಕೂಡ ಪಕ್ಷ ಹೇಳಿದ್ನ ವೇಳೆಗೆ ಸರಿಯಾಗಿ ಮಾಡಿಕೊಟ್ಟಿದ್ದೇವೆ. ಎಲ್ಲದನ್ನು ನೀವು ಬೂತ್ ಕಮಿಟಿ ಮಾಡಿಕೊಟ್ಟಿದ್ದೇವೆ. 262 ಬೂತ್ ಇದ್ದಾವೆ. ಅದಕ್ಕೆ ಸುಮಾರು 5144 ಜನ ಸದಸ್ಯರನ್ನು ಮಾಡಿಕೊಟ್ಟಿದ್ದೀವಿ ಸಕ್ರಿಯವಾಗಿ ನಾವು. ಮತ್ತೆ ನಮ್ಮಲ್ಲಿ ವಿವಿಧ ಈ ಹಂತದಲ್ಲಿ ನಮ್ಮಲ್ಲಿ ಮುಖಂಡರುಗಳೆಲ್ಲ ಸೇರಿದ್ರೆ ಇಡೀ ಕ್ಷೇತ್ರದವರು 9495 ಜನ ಕಾರ್ಯಕರ್ತರಿದ್ದಾರೆ. ಒಂದು ನಿಮಿಷ ಹೇಳ್ಬಿಡ್ತೀನಿ. ಪುರಸಭಾ ಸದಸ್ಯರು 14 ಜನ ನಮ್ಮವರು ಇದ್ದಾರೆ. ಉಳಿಯಾರ್ ಪಟ್ಟಣ ಪಂಚಾಯತಿಲಿ 5 ಜನ ಇದ್ದಾರೆ. ತಾಲೂಕು ಕೋರ್ ಕಮಿಟಿ ಅಂತಲೂ ಕೂಡ ಮಾಡ್ಕೊಂಡಿದ್ದೇವೆ ನಾವು. ಯಾಕೆ ಹೇಳ್ತಾ ಇದ್ದೀನಿ ಇದು ಅಂದರೆ, ಎಲ್ಲ ಜಾತಿಯವ್ರನ್ನೂ ಸೇರಿಸ್ಕೊಂಡು ಒಂದು ಕೋರ್ ಕಮಿಟಿನೂ ಮಾಡಿದ್ದೇವೆ. ಅಲ್ಲಿ ಕೂತ್ಕೊಂಡು ತೀರ್ಮಾನ ತಗೊಂಡ್ರೆ ಎಲ್ಲರೂ ಕೂಡ ನಾವೆಲ್ಲ ಅದನ್ನು ಪಾಲಿಸುವಂಥದ್ದು, ಇಡೀ ಕ್ಷೇತ್ರದಲ್ಲಿ ಪಾಲಿಸುವಂಥ ನಿಟ್ಟಿನಲ್ಲಿ ಎಲ್ಲ ಸಮಾಜದವ್ರನ್ನ ಇಟ್ಕೊಂಡು ಒಂದು ಕೋರ್ ಕಮಿಟಿ ನಾವು ಅವಾಗ ಸೇರಿಕೊಂಡು ಏನೇ ನಿರ್ಣಯ ತಗೋಬೇಕು, ಯಾವುದೇ ಒಂದು ತೀರ್ಮಾನ ಬರಬೇಕಾದ್ರೂ ಕೂಡ ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಮಾಡೋವಂಥ ಕೆಲಸ. 25 ಜನ ಇದ್ದಾರೆ. ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರುಗಳು ನಮ್ಮ ಪಕ್ಷದಲ್ಲಿ 5 ಜನ ಇದ್ದಾರೆ. ತಾಲೂಕ್ ಪಂಚಾಯತಿ ಸದಸ್ಯರುಗಳು ಮಾಜಿ ನಮ್ಮಲ್ಲಿ 25 ಜನ ಇದ್ದಾರೆ. ಈಗ ಪುರಸಭಾ ಸದಸ್ಯರುಗಳು 16 ಇದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರುಗಳು 234 ಜನ ಇದ್ದಾರೆ. ಕಲ್ಪವೃಕ್ಷ ಕೋಆಪರೇಟಿವ್ ಬ್ಯಾಂಕ್ನ ಸದಸ್ಯರುಗಳು 12 ಜನ ಇದ್ದಾರೆ. PLD ಬ್ಯಾಂಕ್ ಸದಸ್ಯರು 11 ಜನ ಇದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು 124 ಜನ ಇದ್ದಾರೆ. ಕಂಬಳಿ ಸೊಸೈಟಿ ಸದಸ್ಯರು 7 ಇದ್ದಾರೆ. ತಾಲೂಕು ಕ್ಷೇತ್ರ ವ್ಯಾಪ್ತಿಯ 34 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಗಳು 34 ಜನ ಇದ್ದಾರೆ. ತಾಲೂಕು ಕ್ಷೇತ್ರ ವ್ಯಾಪ್ತಿಯ 34 ಗ್ರಾಮ ಪಂಚಾಯಿತಿ ಸಮಿತಿ ಸದಸ್ಯರುಗಳು 1315 ಜನ ಇದ್ದಾರೆ. ಮತ್ತು ಯುವ ಜನತಾದಳದ ಪದಾಧಿಕಾರಿಗಳು 53 ಜನ ಇದ್ದಾರೆ. ಜನತಾದಳದ ವಿವಿಧ ಘಟಕಗಳ ಅಧ್ಯಕ್ಷ 19 ಜನ ಇದ್ದಾರೆ. ಮಹಿಳಾ ಘಟಕದ ಪದಾಧಿಕಾರಿಗಳು 68 ಜನ ಇದ್ದಾರೆ. ಮತ್ತು ತಾಂತ್ರಿಕ ಜನತಾದಳದವರು 38 ಜನ ಇದ್ದಾರೆ. ಮತ್ತು ಪುರಸಭಾ 1ರಿಂದ 23 ವಾರ್ಡ್ ಸಮಿತಿಯ ಸದಸ್ಯರುಗಳು 749 ಜನ ಇದ್ದಾರೆ. ಉಳಿಯಾರು ಪಟ್ಟಣ ಪಂಚಾಯಿತಿಯ 1ರಿಂದ 16 ವಾರ್ಡ್ಗೆ 226 ಜನ ಸದಸ್ಯರಿದ್ದಾರೆ. ತಾಲೂಕು ವ್ಯಾಪ್ತಿಯ 262 ಬೂತ್ ಕಮಿಟಿಯ ಅಧ್ಯಕ್ಷರುಗಳು 262 ಜನ ಇದ್ದಾರೆ. ಜಿಲ್ಲಾ ವಿಭಾಗದ ಸಮಿತಿಯ ಸದಸ್ಯರು 19 ಜನ ಇದ್ದಾರೆ. ಜಿಲ್ಲಾ ವಿಭಾಗದ ಹಿಂದುಳಿದ ವರ್ಗದ ಘಟಕದ ಅಧ್ಯಕ್ಷರು ಸದಸ್ಯರುಗಳು 2 ಇದ್ದಾರೆ. ಜಿಲ್ಲಾ ವಿಭಾಗದ ಅಲ್ಪಸಂಖ್ಯಾತರ ಘಟಕದವರು 2 ಸದಸ್ಯರಿದ್ದಾರೆ. ತಾಲೂಕು ಸಮಿತಿ ಸದಸ್ಯರುಗಳು 57 ಜನ ಇದ್ದಾರೆ. ಅಲ್ಪಸಂಖ್ಯಾತರ ಘಟಕದ ಸಮಿತಿಯ ಸದಸ್ಯರು 43 ಜನ ಇದ್ದಾರೆ. ಚಿಕ್ಕನಾಯಕನಹಳ್ಳಿ ಟೌನ್ ವ್ಯಾಪ್ತಿಯ ಅಲ್ಪಸಂಖ್ಯಾತರ ಪದಾಧಿಕಾರಿಗಳು 28 ಜನ ಇದ್ದಾರೆ. ಮತ್ತು ತಾಲೂಕು ವ್ಯಾಪ್ತಿಯ ಮುಖಂಡರುಗಳು 950 ಜನ ಇದ್ದಾರೆ. ತಾಲೂಕು ಕ್ಷೇತ್ರ ವ್ಯಾಪ್ತಿಯ 262 ಬೂತ್ನ ಕಮಿಟಿ ಸದಸ್ಯರು 5144 ಜನ ಇದ್ದಾರೆ. ಇಷ್ಟು ಜನ ಸೇರಿದ್ರೆ ಒಂದು
9,495 ಜನ ಸಕ್ರಿಯವಾಗಿ, ನಾನು ಅದನ್ನು ವರದಿನ ನಮ್ಮ ಯುವ ಜನತಾದಳದವ್ರಿಗೂ ಮತ್ತು ತಿಪ್ಪೇಸ್ವಾಮಿ ಸಾಹೇಬ್ರಿಗೂ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಯಾಕೆ ನೀವು ಹೇಳಿದಂಥದ್ದನ್ನ ಆದೇಶವನ್ನು ನಾವು ಪಾಲಿಸಿ ನಮ್ಮವರೆಲ್ಲರೂ ಕೂಡ ಸಕ್ರಿಯವಾಗಿ ಪಕ್ಷದ ಏನು ನಿಮ್ಮ ಚಿಂತನೆ ಇದೆ, ದೇವೇಗೌಡರ ಒಂದು ಏನು ಸದೃಢವಾಗಿ ಜನತಾದಳನ ಯಾವುದೇ ಒಂದು ಈ ಪಕ್ಷ ಇನ್ನೂ ಕೂಡ ಪ್ರಾದೇಶಿಕ ಪಕ್ಷ ಇಷ್ಟು ಅಸ್ತಿತ್ವದಲ್ಲಿಲ್ಲ. ಖಂಡಿತ ಎಂತೆಂಥವ್ರೋ ಕಟ್ಟಿದ್ರು, ಏನು ಬಂಗಾರಪ್ಪ ಅವ್ರ ಪಕ್ಷ ಕಟ್ಟೋದ್ರು, ಯಡಿಯೂರಪ್ಪನವ್ರು ಕಟ್ಟಿದ್ರು, ಯಾರು ಕಟ್ಟಿದ್ರು ಕೂಡ ಅವ್ರು ಯಾರ ಕೈಲೂ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ದೇವೇಗೌಡರು ಇಲ್ಲಿವರೆಗೂ ಕೂಡ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೊಂಡು ಬಂದಿರೋದು ನಮ್ಮೆಲ್ಲರಿಗೂ ಕೂಡ. ಪ್ರಾದೇಶಿಕ ಪಕ್ಷ ಇವತ್ತು ರಾಜ್ಯದಲ್ಲಿದ್ದರೆ ಖಂಡಿತ ನಮಗೆ ಆಡಳಿತ ಪಕ್ಷಗಳು ಏನಿರ್ತದೆ, ರಾಷ್ಟ್ರೀಯ ಪಕ್ಷಗಳು ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಏನಾದ್ರು ಹೇಳಿದ್ರೆ ಅದನ್ನು ಹಿಂತಿರುಗಿ ನೋಡ್ಕೋಬೇಕು. ಇವರು ಆ ಥರ ಯೋಚನೆ ಮಾಡ್ತಾರೆ. ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಇವತ್ತು 4,500 ಬಸ್ಗಳನ್ನ ಬೆಂಗಳೂರಿಗೆ ಕೊಟ್ಟರು. ಇದು EV ವೆಹಿಕಲ್ಸ್ನೆಲ್ಲ ಈ ಥರ ಅವ್ರಿನ್ನೂ HMT ಫ್ಯಾಕ್ಟ್ರಿ ಇಂಪ್ರೂವ್ ಮಾಡಬೇಕು, ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಇಂಪ್ರೂವ್ ಮಾಡಬೇಕು. ಇವ್ರು ಜಾಗ ಕೊಡಕ್ಕೆ ತಯಾರಿಲ್ಲ. ಎಲ್ಲಿ ಕುಮಾರಸ್ವಾಮಿಗೆ ಹೆಸರು ಬರ್ತದೋ ಅಂತ ಯೋಚನೆ ಮಾಡ್ತಾವ್ರು. ಇವ್ರು ಸಹ ಬರೀ ಭಾಗ್ಯಗಳು ಕೊಟ್ಟು ಮತ ಹಾಕ್ಸ್ಕೊಳ್ಳೋಕ್ಕಷ್ಟೇ ಕಾಂಗ್ರೆಸ್ನವರು ನಮ್ಮ ಜನನ ಉಪಯೋಗಿಸ್ಕೊಳ್ತಾರೆ. ಬಿಟ್ಟರೆ ಇವತ್ತು ಕುಮಾರಣ್ಣನ ಪಂಚರತ್ನ ಯೋಜನೆ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾವ್ಯಾರು ಕೂಡ ಆಸ್ಪತ್ರೆಗೆ ಹೋದರೆ ದುಡ್ಡಿಲ್ದಂಗೆ ನಮ್ಮ ಆರೋಗ್ಯ ಕಾಪಾಡ್ಬೋದಿತ್ತು, ಮಕ್ಕಳನ್ನ ಒಳ್ಳೆ ರೀತಿ ವಿದ್ಯಾಭ್ಯಾಸ ಮಾಡಿಸ್ಬೋದಿತ್ತು. ಇದೆಲ್ಲ ಯೋಜನೆಗಳು ಕುಮಾರಣ್ಣನ ಪಂಚರತ್ನ ಯೋಜನೆಗಳಿತ್ತು. ಆದರೆ ಅದು ಯಾಕೋ ಜನ ಅವತ್ತು ಅದಕ್ಕೆ ತೀರ್ಮಾನನ ದಿಢೀರ್ನ 2,000ಕ್ಕೆ ಅಷ್ಟೇ ಯೋಚನೆ ಮಾಡಿದಂಥದ್ದು ನೋಡಿದ್ರೆ ಖಂಡಿತ ಅದು ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಪಶ್ಚಾತ್ತಾಪ ಆಗ್ತಾ ಇದೆ. ರಾಜ್ಯದ ಎಲ್ಲ ಜನನೂ ಕೂಡ ಈ ಒಂದು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇವತ್ತು ಎಲ್ಲ ಬೆಲೆ ಏರಿಕೆನೂ ಕೂಡ ಜಾಸ್ತಿ ಆಗಿದೆ. ಇವತ್ತು ಯಾವುದೇ ಒಂದು ವಸ್ತು ಪದಾರ್ಥಗಳು ತಗೊಳ್ಳಿ, ಎಲ್ಲದ್ರದ್ದು ಕೂಡ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ಈ ಸರ್ಕಾರ ಬಂದರೆ 2 ಲಕ್ಷ ಕೋಟಿ ಹಣನ ನಾವು ನೀರಾವರಿಗೆ ಇಡ್ತೀವಿ ಅಂದರು, 5 ಪೈಸೆ ದುಡ್ಡು ಇಡೋಕ್ಕಾಗ್ತಾ ಇಲ್ಲ. ನಾನು ಜಯಚಂದ್ರ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ವಿ ಅಪ್ಪರ್ ಭದ್ರದ್ದು. ಅಲ್ಲಿ ಬಡ್ಕತ್ತಾರೆ ಅವರು, ಅಪ್ಪರ್ ಭದ್ರಾ MD, ಹೋಗೋಣ ನಡ್ರಿ ಸೆಂಟ್ರಲ್ಗೆ ಕುಮಾರಣ್ಣ ಇವ್ರನ್ನ ಸೋಮಣ್ಣ ಅವ್ರನ್ನ ಇಟ್ಕೊಂಡು ಏನಾರು ಮಾಡಿ ಅಪ್ಪರ್ ಭದ್ರಾಗೆಲ್ಲ ದುಡ್ಡು ತರೋಣ, ಇಲ್ಲಿ ಕೊಡ್ತಾ ಇಲ್ಲ, ಇದಾದ್ರೆ ಇನ್ನೂ 10 ವರ್ಷ ಅಲ್ಲ 20 ವರ್ಷ ಆದರೂ ಆಗಲ್ಲ ಈ ಯೋಜನೆಗಳು ಅಂತ ಅವ್ರಿಗೆ ಹೋಗರಿತಾ ಇದ್ದಾರೆ. ಇದನ್ನ ನೋಡಿದ್ರೆ ಇವ್ರು ಯಾವ ದುಸ್ಥಿತಿಗೆ ಬಂದಿದೆ ಸರ್ಕಾರ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇದೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮತ ಹಾಕ್ಬೇಕಾಗತ್ತೆ. ನಾವು ಮತ ಹಾಕುವ ಸಂದರ್ಭದಲ್ಲಿ ಇವತ್ತು ಪಕ್ಷ ಯಾರಿದ್ರೆ ರೈತರ ಪರವಾಗಿರ್ತದೆ. ಕುಮಾರಸ್ವಾಮಿ ಅವರು ಇದ್ದಾಗ 25,000 ಕೋಟಿ ಇವ್ರು ಯಾರನ್ನೂ ಕೇಳಲಿಲ್ಲ, ಕೇಂದ್ರನೂ ಕೇಳಲಿಲ್ಲ, ಅವತ್ತವರು ಯಾರನ್ನೂ ಕೇಳಲಿಲ್ಲ. ರೈತರಿಗೆ ಮಾತು ಕೊಟ್ಟಿದ್ದೀನಿ, 25,000 ಕೋಟಿ ಅದು ಯಾವುದೇ ಪಕ್ಷ ಆಗ್ಬೋದು, ಯಾವುದೇ ಜಾತಿ ಆಗ್ಬೋದು, ಯಾವುದೇ ಊರಾಗ್ಬೋದು, ಅವ್ನು ನಮಗೆ ಮತ ಹಾಕಿದ್ದಾನೆ ಅವನಿಗೆ ಕೊಡಬೇಕು ಅಂತಲ್ಲ, ಎಲ್ಲ ರೈತರಿಗೂ ಕೂಡ ಒಂದೇ ಅಂತಕ್ಕಂಥ ದೃಷ್ಟಿನಲ್ಲಿ ಸುಮಾರು 25,000 ಕೋಟಿನ ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಕುಮಾರಣ್ಣಂಗೆ ಸೇರ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈ ಚಿಂತನೆಗಳು ಜನತಾದಳದಲ್ಲಿದೆ. ನಮ್ಮನ್ನ ಯಾರನ್ನೂ ಕೂಡ ದಾರಿ ತಪ್ಪು ಹೋಗ್ಲಿಕ್ಕೆ ದೇವೇಗೌಡರು ಬಿಟ್ಟಿಲ್ಲ. ಇನ್ನು ನಮ್ಮನ್ನೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಜನಗಳ ಸಮಸ್ಯೆಗಳನ್ನ ಆಲಿಸಿ ಜನಗಳ ಜೊತೆ ಇರೋ ರೀತಿಯಲ್ಲಿ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ತಾಕೀತು ಮಾಡಿ ನಮಗೆಲ್ಲ ಒಂದು ಗೌರವದ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತ ಅಂಥ ಮುತ್ಸದಿ ರಾಜಕೀಯ ನಾಯಕರು ಇರುವಾಗ ಖಂಡಿತ ಈ ಒಂದು ಪಕ್ಷಕ್ಕೆ ಯಾವತ್ತೂ ಕೂಡ ಸೋಲಿಲ್ಲ. ಇದು ಅನಿವಾರ್ಯ. ಒಂದೊಂದು ಸಂದರ್ಭಗಳಲ್ಲಿ ರಾಜಕೀಯ ಮೇಲು ಕೀಳು ಆಗ್ತಾ ಇರುತ್ತೆ, ಏರುಪೇರು ಆಗ್ತಾ ಇರುತ್ತೆ. ಇದನ್ನ ನಾವು ಖಂಡಿತ ಈ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷ ಜನತಾದಳ ಮತ್ತು BJP ಎರಡೂ ಒಟ್ಟಿಗೆ ಇವತ್ತು ಅಧಿಕಾರಕ್ಕೆ ಬರೋದ್ರಲ್ಲಿ ಸಂಶಯ ಇಲ್ಲ. ಕುಮಾರಣ್ಣನ ಮತ್ತೊಮ್ಮೆ ನಾವೆಲ್ಲರೂ ಸೇರಿ ಮುಖ್ಯಮಂತ್ರಿಗಳನ್ನ ಮಾಡಿಕೊಂಡ್ರೆ ಈ ರಾಜ್ಯ ಒಂದು ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ಮನಸ್ಥಿತಿ ದೃಢ ಸಂಕಲ್ಪವನ್ನು ಮಾಡೋಣ. ಇವತ್ತು ಹರ್ಷ ಅವರು ಒಂದು ಬೋಧನೆ ಮಾಡಿದ್ರು. ಖಂಡಿತ ಇವತ್ತು ಪಕ್ಷದ ಸಿದ್ಧಾಂತಗಳು ನಮಗೆ ಹೆಮ್ಮೆ ಇದೆ. ಇಲ್ಲಿ ಈ ಬುಕ್ಕಾಪಟ್ಟಣ ಹೋಬಳಿ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ, ಬುಕ್ಕಾಪಟ್ಟಣ ಹೋಬಳಿ ಯಾವತ್ತೂ ಕೂಡ ಜನತಾದಳಕ್ಕೆ ಕೈ ಬಿಟ್ಟಿಲ್ಲ. ಇವತ್ತು ಸೋಮಣ್ಣಂತವ್ರು ನಿಂತ್ಕೊಂಡು ಮುದ್ದನ್ಮೇಗೌಡರು ನಿಂತರೂ ಕೂಡ 5,000 ಚಿಲ್ಲರೆ ಲೀಡ್ ಕೊಟ್ಟಂತ ಕೀರ್ತಿ ನಮ್ಮ ಬುಕ್ಕಾಪಟ್ಟಣ ಹೋಬಳಿಗೆ MP ಎಲೆಕ್ಷನಲ್ಲಿ ಸಲ್ತದೆ ಅಂತಕ್ಕಂಥದ್ದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇವತ್ತು ನಾವು ಪ್ರತಿ ವರ್ಷ ನೀವೆಲ್ಲ ಗೆಲ್ಸಿದ ಮೇಲೆ ನಿಮಗೆ ಏನು ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಲವಾರು ಯೋಜನೆಗಳನ್ನ ಮತ್ತೆ ಇಲ್ಲಿ ರೋಡ್ಗಳದ್ದು ಅಷ್ಟೇ ಈಗಾಗಲೇ ಅನುಮೋದನೆ ಆಗಿದೆ. 25 ಕೋಟಿ ಸ್ಪೆಷಲ್ ಗ್ರಾಂಟ್ ತಂದು ಈ ರಸ್ತೆಗಳನ್ನೆಲ್ಲ ಮಾಡಿಸ್ಲಿಕ್ಕಾಗಿದ್ದೀವಿ. ಇನ್ನೊಂದು ವಾರ 10 ದಿವಸದಲ್ಲಿ ಒಂದು ಪೂಜೆನೂ ಕೂಡ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಇದೊಂದು ಹೊನ್ನೇನಹಳ್ಳಿ ರೋಡ್ ಒಂದು ಬುಕ್ಕಾಪಟ್ಟಣದಿಂದ ನಮ್ಮ ಗಡಿ ಭಾಗದವರೆಗೂ ಮತ್ತೆ ಸಾಕ್ಷಿಹಳ್ಳಿ ರೋಡು 3 ರೋಡು ಮಾಡಿಸೋ ಜವಾಬ್ದಾರಿ ನಂದು.